ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ಒಂದು ಸ್ವಲ್ಪ ರಾಯಚೂರಿಗೆ ಹೋಗಬೇಕು. ಮತ್ತು ನೆಕ್ಸ್ಟ್ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ, ಏನಕ್ಕೆ ರಾಯಚೂರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಗಂಜಿ ಮಾಡಿ ನನ್ನ ಮಗಳಿಗೆ ಕುಡಿಸಿ, ಆಮೇಲೆ ನಾವೆಲ್ಲ ಕುಡಿದು ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ನಾಷ್ಟ ಎಲ್ಲ ಮಾಡಿ ರಾಯಚೂರು ಕಡೆ ಹೊರಟ್ವಿ. ಫೋನ್ ಕೊಡ್ಬೇಕಾ? ನೋಡಿ, ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಫಸ್ಟು ದೇವ್ರ ಹತ್ರನೇ ಬರೋದು. ದೇವ್ರ ಹತ್ರ ಬಂದು ಗಣೇಶ, ಆಮೇಲೆ ಇಲ್ಲಿ ತಾಯಮ್ಮ ದೇವಿ ಕೂಡ ಇದ್ದಾಳೆ, ಅವರಿಬ್ಬರಿಗೂ ಕೈ ಮುಕ್ಕೊಂಡು, ನನ್ನ ಮಗನಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ತೋರ್ಸಕ್ಕೆ ಬಂದಿದ್ವಿ. ನ್ಯೂ ಅಮೃತ ಹಾಸ್ಪಿಟ್ಲ್ ಇದು. ಇಲ್ಲಿ ಡಾಕ್ಟರ್ ಮಲ್ಲೇಶ್ ಗೌಡ ಅವ್ರ ಹತ್ರ ತೋರ್ಸಕ್ಕೆ ಬಂದಿದ್ವಿ. ನೋಡಿ, ಫಿಶ್ ಟ್ಯಾಂಕ್ ಇತ್ತು, ಅದನ್ನು ನೋಡಿ ಆಟ ಆಡ್ತಾ ನಿಂತ್ಬಿಟ್ಟಿದ್ವಿ. ನಂಬರ್ ಎಲ್ಲ ತಗೊಂಡು ನನ್ನ ಮಗನಿಗೆ ತೋರಿಸ್ಕೊಂಡ್ವಿ. ಅವರು ಒಂದು ಬ್ಲಡ್ ಟೆಸ್ಟ್ ಬರೆದಿದ್ರು. ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರೋಕ್ಕೆ 2.5 ತಾಸಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಅಷ್ಟರಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂಥೇಳಿ ವಿಜಯ್ ಹೋಟೆಲ್ಗೆ ಹೋದ್ವಿ. ಇದು ತುಂಬ ಹಳೆಯ ಹೋಟೆಲು. ನನ್ನ ಮಗಳಿಗೆ ತುಂಬ ಹಶ್ವಾಗಿತ್ತು. ನೋಡಿ ಹೇಗೆ ಮಾಡ್ತಾ ಇದ್ದಾಳೆ. ಐಸ್ ಏನು ತಿನ್ನಕತ್ತಿ ಅಮ್ಮ? ಹಾಂ, ಏನು ತಿನ್ನಕತ್ತಿ? ಊಟ ಆರ್ಡ್ರ್ ಮಾಡಿದ್ವಿ, ಇನ್ನೂ ತಂದಿರಲಿಲ್ಲ. ಬರೀ ಪ್ಲೇಟ್ ಇಟ್ಟು ಆಮೇಲೆ ಈರುಳ್ಳಿ ಲೆಮನ್ ಇಟ್ಟಿದ್ರು. ನನ್ನ ಮಗಳು ಈರುಳ್ಳಿನೇ ತಿಂತಾ ಇದ್ದಾಳೆ ನೋಡಿ. ಬಟರ್ ಕುಲ್ಚಾ, ಕಾಜು ಮಸಾಲ, ದಾಲ್ ಕೊಲ್ಹಾಪುರಿನ ಆರ್ಡ್ರ್ ಮಾಡಿದ್ವಿ. ನನ್ನ ಮಗನಿಗಂತೂ ಕಾಜು ಮಸಾಲ ಈ ಥರ ಹೊರಗಿಂದು ಊಟ ಇದ್ದರೆ ಸಖತ್ತಾಗಿ ತಿಂತಾನೆ. ಮನೇಲಿ ಮಾತ್ರ ಏನಾದರೂ ಪಲ್ಯ ಜಾಸ್ತಿ ತಿನ್ನು ಅಂದರೆ ಖಾರ ಆಗಿದೆಯಮ್ಮ ನಾನು ತಿನ್ನಲ್ಲ ಅಂತಾನೆ. ಆದರೆ ಹೋಟೆಲ್ಗೆ ಹೋದಾಗ ಕಾಜು ಮಸಾಲ ದಾಲ್ ಇದ್ದರೆ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾನೆ. ಇದು ತುಂಬ ಹಳೆ ಹೋಟೆಲ್ ಅಂತ ಯಾಕೆ ಹೇಳಿದೆ ಅಂದರೆ, ನಮ್ಮ ಮನೆಯವರು ಕಾಲೇಜೆಲ್ಲ ಇಲ್ಲೇ ಕಲ್ತಿರೋದು. ಅವ್ರು ಕಾಲೇಜ್ಗೆ ಹೋಗ್ಬೇಕಾದ್ರೂ ಇದೇ ಹೋಟೆಲಲ್ಲಿ ಬಂದು ಊಟ ನಾಷ್ಟ ಎಲ್ಲ ಮಾಡ್ತಾಯಿದ್ರಂತೆ. ನನ್ನ ಮಗನಿಗೆ ಊಟ ಎಲ್ಲ ಹೇಗಿದೆ ಅಂತೇಳಿ ಕೇಳಿದರೆ ಅವನು ಈ ಥರ ರಿಯಾಕ್ಷನ್ ಕೊಟ್ಟ ನೋಡಿ. ಕುಲ್ಚಾದ ಜೊತೆ ಎಲ್ಲರೂ ಕಾಜು ಕುರ್ಮಾ, ಕಾಜು ಮಸಾಲ, ಪನ್ನೀರ್ ಮಸಾಲ ಅಂತ ಹಚ್ಕೊಂಡು ತಿಂದರೆ ನನ್ನ ಮಗಳು ಇಲ್ಲಿ ಕುಲ್ಚಾದ ಜೊತೆ ಜಾಮ್ನ ಹಚ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಹೋಟೆಲ್ಗೆ ಹೋದ ತಕ್ಷಣ ಎಷ್ಟು ಹಶ್ವಾಗಿತ್ತು, ಯಾವ ಥರ ಮಾಡ್ತಾಯಿದ್ಲು. ಇವಾಗ ನೋಡಿ ಊಟ ಮಾಡಿ ಯಾವ ಥರ ಕಿತಾಪತಿ ಮಾಡ್ತಾ ಇದ್ದಾಳೆ, ಆ ಕಡೆ ಈ ಕಡೆ ಓಡಾಡ್ಕೊಂಡು. ನನ್ನ ಮಗಳು ಫಸ್ಟ್ ಟೈಮ್ ಲಿಫ್ಟಲ್ಲಿ ಹೋಗ್ತಾ ಇದ್ದಾಳೆ. ನೋಡಿ ಅವರ ರಿಯಾಕ್ಷನ್ ಎಲ್ಲ ಹೇಗಿದೆ ಅಂತೇಳಿ.
ಒಂಥರ ಗಾಬರಿಯಿಂದ ನೋಡ್ತಾ ಇದ್ದಾಳೆ ಏನಾಗ್ತಾ ಇದೆ ಇಲ್ಲಿ ಅಂತ. ಊಟ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ರಿಪೋರ್ಟ್ ಎಲ್ಲ ಬಂದಿತ್ತು, ತಗೊಂಡು ತೋರಿಸ್ಕೊಂಡು ಬಂದ್ವಿ. ಏನೂ ಇಲ್ಲ, ಆರಾಮಾಗಿದ್ದಾನೆ ಅಂತ ಹೇಳಿದರು. ಇನ್ನೂ ತುಂಬ ಟೈಮ್ ಇತ್ತು, ಹಾಗಾಗಿ ಮಿರಾಜ್ ಥಿಯೇಟ್ರಿಗೆ ಬಂದ್ವಿ. ಮದರ್ ಪ್ರಾಮಿಸ್ ಫಿಲ್ಮ್ ಇತ್ತು, ನೋಡಿದ್ರಾಯ್ತು ಅಂಥೇಳಿ. ನೋಡಿ ಥಿಯೇಟ್ರೆಲ್ಲ ಫುಲ್ ಖಾಲಿ ಆಗಿದೆ. ನನ್ನ ಮಗ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ ನೋಡಿ, ಎಲ್ಲ ಕುಣ್ಕೊತ. ನನ್ನ ಮಗಳು ಫಸ್ಟ್ ಟೈಮ್ ಥಿಯೇಟ್ರಿಗೆ ಬಂದಿದ್ದು, ಗಾಬರಿಯಿಂದ ಫಿಲ್ಮ್ ಹೇಗೆ ನೋಡ್ತಾ ಇದ್ದಾಳೆ ನೋಡಿ, ಸೀರಿಯಸ್ ಆಗಿ. ಫಿಲಿಮ್ ಅಂತೂ ಮುಗೀತು. ನಮ್ಮ ಸ್ವರ್ಣ ಬೇಬಿದು ಬಿಸ್ಕೆಟ್ ತಿನ್ನೋದು ಮಾತ್ರ ಮುಗ್ದಿಲ್ಲ. ಫಿಲಿಮ್ ನೋಡೋ ತನಕ ಎಚ್ಚರನೇ ಇದ್ಲು. ಹೀಗಿತ್ತು ರಾಯಚೂರು ದಿನದ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.